ನಮಸ್ಕಾರ. ನಾನು ನಿಮ್ಮ ಪೂರ್ಣಚಂದ್ರ ತೇಜಸ್ವಿ. ಪರಿಸರದ ಕಥೆ ಪುಸ್ತಕದ ಒಂದು ಭಾಗವಾದ ಮಾಸ್ತಿ ಮತ್ತು ಬೈರ ಎಂಬ ಕಥೆಯನ್ನು ತಿಳಿಸಿಕೊಡುತ್ತೇನೆ. ನಾನು ಮೊದಲ ಸಾರಿ ಅವನನ್ನು ನೋಡಿದಾಗ ನನಗೆ ನನ್ನ ಕಣ್ಣುಗಳಿಂದ ನಂಬಲಾಗಲಿಲ್ಲ. ಭೂತನ ಕಾಡಿನಲ್ಲಿ ಒಮ್ಮೆ ನಾನು ನಡೆದು ಬರುತ್ತಿರಬೇಕಾದರೆ ಕಿವಿ ಸಮೀಪದ ಕಾಡೊಳಗೆ ಹೆಬ್ಬುಲಿಯನ್ನು ನೋಡಿದಂತೆ ತಾರಾಸ್ವರದಲ್ಲಿ ಬೊಗಳುತ್ತಾ ಗಲಾಟೆ ಮಾಡಿತು. ನಾನು ಕಾಡೊಳಗೆ ನುಗ್ಗಿ ಅದರ ಗಲಾಟೆಗೆ ಕಾರಣವೇನೆಂದು ನೋಡಿದಾಗ ಅವನು ನಿಂತಿದ್ದ. ಕಿವಿ ಮನುಷ್ಯರನ್ನು ಕಂಡರೆ ಅಷ್ಟೊಂದೇನು ಗಲಾಟೆ ಮಾಡುತ್ತಿರಲಿಲ್ಲ. ಅದೂ ನಾಗರಿಕ ಉಡುಪಿನಲ್ಲಿ ಯಾರಾದರೂ ಸಹ ದುರುಗುಟ್ಟಿ ನೋಡುತ್ತದೆ ವಿನಃ ಗಲಾಟೆ ಮಾಡುವುದಿಲ್ಲ. ಕಿವಿ ಅವತ್ತು ಕಾಡೊಳಗೆ ಘೋರವಾಗಿ ಗಲಾಟೆ ಮಾಡಿದ್ದು ಹೀಗೆ ನಾನು ಒಳನುಗ್ಗಿ ನೋಡಿದಾಗ ಕಂಡ ಮನುಷ್ಯ ಮೊದಲಿಗೆ ನನಗೆ ನರಮನುಷ್ಯನಂತೆ ಕಾಣಲಿಲ್ಲ. ಅವನನ್ನು ಹಠಾತ್ತಾಗಿ ಕಾಡಿನಲ್ಲಿ ನೋಡಿದ್ದರಿಂದ ನನಗೆ ಒಂದು ಅಪಾಯಕಾರಿ ಪ್ರಾಣಿಯನ್ನು ನೋಡಿದಷ್ಟೇ ಗಾಬರಿಯಾಯಿತು. ಬೊಗಳುತ್ತಿದ್ದ ನಾಯಿಗೆ ಕಲ್ಲನ್ನು ತಗೊಂಡು ಹೊಡೆಯಲು ಕೈ ಎತ್ತಿದವನೂ ನನ್ನನ್ನು ಕಂಡು ಹಾಗೆ ನಿಂತ. ನಾನು ಅವನನ್ನು ನೋಡುತ್ತಾ ನಿಂತೆವು. ಚರ್ಮದ ಉಡುಪಿನಂತೆ ಕಾಣುತ್ತಿದ್ದ ಹರುಕಲು ಗೋಣಿದಾರವನ್ನು ಸೊಂಟಕ್ಕೆ ಸುತ್ತಿಕೊಂಡಿದ್ದ ಎಂದೂ ಸ್ನಾನ ಕಾಣದ ಅವನ ಮೈ ಮೇಲೆ ಪಾಚಿಯಂತೆ ಕೊಲೆ ಧೂಳು ಕಾಣುತ್ತಿತ್ತು. ತಲೆ ಕೂದಲೆಲ್ಲ ಜಡ್ಡುಗಟ್ಟು ಹೋಗಿತ್ತು. ಕೈಕಾಲಿನ ಉಗುರುಗಳು ಚಿರತೆ ಉಗುರಿನಂತೆ ಇತ್ತು. ಅವನ ಕಣ್ಣು ಕಾಡು ಮೃಗದಂತೆ ಮಿಂಚುತ್ತಿದ್ದುವು. ಹೇಗೋ ಧೈರ್ಯ ಮಾಡಿ ಮಾತನಾಡಿಸಿದೆ. ಯಾರೋ ನೀನು ಎಂದೆ. ನಾವು ಎಂದ. ಎಲ್ಲಾ ಇವನ ಎಂದುಕೊಂಡು ನಾವು ಎಂದರೆ ಯಾರೋ ಅಂದೆ. ನಾವು ತೋಟದಲ್ಲಿ ಕೆಲಸಕ್ಕೆ ಇರೋರು ಎಂದ. ಯಾರ ತೋಟದಲ್ಲಿ ಅಂದೆ. ವಾಸು ಅವರ ತೋಟ ಎಂದ. ನಿನ್ನ ಹೆಸರೇನು ಎಂದೆ. ಮಾಸ್ತಿ ಎಂದ. ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದೆ. ಏನಿಲ್ಲ, ಸುಮ್ಮನೆ ಬಂದೆ ಅಂದ. ಅವನು ಸುಳ್ಳು ಹೇಳುತ್ತಿರುವುದರಲ್ಲಿ ಅನುಮಾನವಿರಲಿಲ್ಲ. ಅದೇಕೋ ಅಂದು ಅವನನ್ನು ಜಾಸ್ತಿ ಪ್ರಶ್ನಿಸಲು ಕಿವಿಯನ್ನು ಕರೆದು ಮನೆ ಕಡೆಗೆ ಹೊರಟೆ. ಅವನು ಸಹ ತೋಟದ ಬಿಡಾರಗಳವರೆಗೆ ನನ್ನ ಹಿಂದೆಯೇ ಬಂದ. ನಾನು ಮಾಸ್ತಿಯನ್ನು ಮೊದಲು ಕಂಡು ಪರಿಚಯ ಮಾಡಿಕೊಂಡದ್ದು ಹೀಗೆ. ಮಾಸ್ತಿಗೊಬ್ಬ ಅಣ್ಣ ಇದ್ದ. ಅವರ ಹೆಸರು ಬೈರ ಎಂದು. ಅವರಿಬ್ಬರು ಯಾವ ಜಾತಿಯವರು, ಯಾವ ಕಡೆಯಿಂದ ಬಂದವರು ಇತ್ಯಾದಿಗಳಾವುವು ನನಗೆ ಸರಿಯಾಗಿ ಗೊತ್ತಿಲ್ಲ. ಎಲ್ಲಿಯವರು ಎಂದು ಕೇಳಿದರೆ ದಿನಕ್ಕೆ ಒಂದೊಂದು ದಿಕ್ಕು ತೋರಿಸುತ್ತಿದ್ದರು. ಒಂದು ದಿನ ಆಸ್ಟ್ರೇಲಿಯಾ ಕಡೆಗೆ ತೋರಿಸಿದರೆ ಇನ್ನೊಂದು ದಿನ ಆಫ್ರಿಕಾ ಕಡೆಗೆ. ಅವರನ್ನು ಪ್ರಶ್ನಿಸಿ ಅವರು ಎಲ್ಲಿಯವರೆಂದು ತಿಳಿಯಲು ನಾನು ಮಾಡಿದ ಪ್ರಯತ್ನಗಳಿಂದ ಬೇಸತ್ತವರು ನಾನು ಕೇಳಿದಕ್ಕೆಲ್ಲ ಹೌದೆಂದು ತಲೆಯಾಡಿಸಿ ನಾನು ನನ್ನ ಪ್ರಯತ್ನ ಕೈಬಿಟ್ಟೆ. ಅವರೊಡನೆ ಮಾತಾಡುವಾಗಲೆಲ್ಲ ಥೇಟ್ ಶಿಲಾಯುಗದ ಜನರಂತೆಯೇ ಇದ್ದ ಇವರು ಈ ಆಧುನಿಕ ಯುಗದಲ್ಲಿ ಹೇಗೆ ಕಾಲ ಹಾಕುತ್ತಾರೆಂದು ಯೋಚಿಸುತ್ತಿದ್ದೆ. ಅವರ ಮಕ್ಕಳು ಮರಿಯ ಕಥೆಯೇನು, ಅವರು ಯಾರನ್ನು ಮದುವೆಯಾಗುತ್ತಾರೆ, ಅವರಿಗೆ ನೆಂಟರೆಷ್ಟರು ಇದ್ದಾರೋ ಇತ್ಯಾದಿಗಳನ್ನು ಚಿಂತಿಸುತ್ತಿದ್ದೆ. ಕ್ಷೌರ ಮಾಡಿಸಿಕೊಳ್ಳಲು ಸಹ ಹೋಗದ ಅವರು ಕೂದಲು ಉದ್ದ ಬೆಳೆಯುತ್ತಲೂ ಕುಡುಗೋಲಿನಿಂದ ಪರಸ್ಪರ ಕತ್ತರಿಸಿಕೊಳ್ಳುತ್ತಿದ್ದರು. ಬೆಳಗ್ಗೆ ಎದ್ದು ಕೆಲಸಕ್ಕೆ ಹಾಜರಾಗಿ ಸಾಯಂಕಾಲ ಸಂಬಳ ತಗೊಂಡು ಅಕ್ಕಿ ತಂದು ಊಟ ಮಾಡುವ ಆಧುನಿಕ ಅಭ್ಯಾಸಗಳಾವುವು ಅವರಿಗೆ ಒಗ್ಗಿದಂತೆ ಕಾಣಲಿಲ್ಲ. ಇಷ್ಟ ಬಂದಾಗ ಮಾಡಲು ಬೇರೇನೂ ಕೆಲಸ ಇಲ್ಲದಿದ್ದಾಗ ಮಾತ್ರ ಅವರು ಕೆಲಸಕ್ಕೆ ಹಾಜರಾಗುತ್ತಿದ್ದರು. ತೋಟದಲ್ಲಿ ಕೆಲಸಕ್ಕೆ ಇದ್ದುದರಿಂದ ಹೊಟ್ಟೆಪಾಡಿನ ಚಿಂತೆಯಂತೂ ಅವರಿಗೆ ಏನೇನೂ ಇದ್ದಂತಿರಲಿಲ್ಲ. ಎಂತೆಂಥವೋ ಗಿಡಗಳ ಚಿಗುರು, ಬಯನೆಗಿಡದ ದಿಂಡು, ನೂಲೆಗೆಣಸು, ಹಂದಿಗೆಡ್ಡೆ, ಕಾಡುಕೆಸ, ಕಾಡುದಾಸವಾಳದ ಎಲೆಹೂ ಮೊಗ್ಗು ಇತ್ಯಾದಿಗಳು, ಕೇರೆಹಾವು, ಹಕ್ಕಿಮೊಟ್ಟೆ, ಇಲಿಗಳು, ಹೆಗ್ಗಣ, ಇರುವೆ ಮೊಟ್ಟೆ, ಬ್ಯಾಣದ ಕೊಟ್ಟೆ, ಹಲಸಿನ ಗಾಳ, ಮಿಡಿ ಹೀಗೆ ಕಣ್ಣಿಗೆ ಕಂಡದ್ದೆಲ್ಲ ತಿನ್ನುತ್ತಿದ್ದರು. ನಾನೊಮ್ಮೆ ತೋಟದಲ್ಲಿ ಹೋಗುತ್ತಿದ್ದಾಗ ದೂರದಲ್ಲಿ ಮಾಸ್ತಿಯ ಮಗ ನೆಲದ ಬಿಲದಲ್ಲಿ ಇಡೀಕೆ ಹೋಗುವಷ್ಟು ಆಳಕ್ಕೆ ಭುಜದವರೆಗೂ ಕೈ ತೂರಿಸಿ ನಾನು ನೋಡುತ್ತಿದ್ದಂತೆಯೇ ಏನನ್ನೋ ತೆಗೆದು ಗಬಕ್ಕನೆ ಬಾಯಿಗೆ ಹಾಕಿಕೊಂಡು ಅಗಿದು ತಿಂದ. ದೂರದಿಂದ ಇದನ್ನು ನೋಡಿದ ನಾನು ಅವನ ಬಳಿಗೆ ಹೋಗಿ ಏನನ್ನು ತಿಂದೆ ಎಂದು ಕೇಳಿದೆ. ಅವನು ಈಚು ಸ್ವಾಮಿ ಎಂದ. ಹಾಗೆಂದರೆ ಏನೆಂದು ನನಗೆ ಗೊತ್ತಾಗದೆ ಒಮ್ಮೆ ಮಾಸ್ತಿಯನ್ನೇ ಈಚು ಎಂದರೆ ಏನೆಂದು ಕೇಳಿದೆ. ಅಯ್ಯೋ, ಈಚು ಸ್ವಾಮಿ, ಈಚು ಅಂದರೆ ಗೊತ್ತಿಲ್ವಾ, ಒಂದ್ವಾರಿ ತೋರಿಸ್ತೀನಿ ತಡೀರಿ ಎಂದ. ಆದರೆ ನಮ್ಮ ಅಸಂಖ್ಯ ಚಟುವಟಿಕೆಗಳಲ್ಲಿ ಮಾಸ್ತಿ ಹತ್ತಿರ ಅದೇನೆಂದು ತಿಳಿದುಕೊಳ್ಳುವುದು ಮರೆತೇ ಹೋಯಿತು. ನಾವು ವಿಷಪ್ರಾಣಿ ಎಂದು ತಿಳಿದುಕೊಂಡ ಹಾವುಗಳನ್ನು ಸಹ ತಲೆ ಕತ್ತರಿಸಿ ಅವರು ತಿನ್ನುತ್ತಿದ್ದರು. ಕಾಡು ಮೃಗಗಳಿಗೂ ಅವರಿಗೂ ಏನೂ ವ್ಯತ್ಯಾಸವಿರಲಿಲ್ಲ.